ಕೋಕ್ತಿ ಮಹಾಸತಿ ಬೆಂಕಿ ಮಳೆನ ಹರಿಸಿ ತನ್ನ ಅಪಾರ ಭಕ್ತಾದಿಗಳನ್ನ ಕಾಪಾಡಿದ ತಾಯಿ. ಇವಳೆ ಭಟ್ಗಳಲ್ಲಿ ಇರುವ ಒಂದು ಅದ್ಭುತ ಶಕ್ತಿ. ಈ ಪವಿತ್ರ ತಾಯಿಯ ಹಿಂದೆ ಇದೆ ಒಂದು ರೋಮಾಂಚಕ ಕಥೆ. ಶತಮಾನಗಳ ಹಿಂದೆ ಈ ಗೊಂಡ ಸಮಾಜದವರು ತಲೆಮಾರಿಂದ ಈ ಮಹಾಸತಿಯನ್ನು ನಡೆದುಕೊಂಡು ಬರುತ್ತಿದ್ದರು. ಇಲ್ಲಿ ದೇವಿ ಸೂಚಿಸಿದ ಪೂಜಾರಿಗೆ ದೇವಿ ಆಕರ್ಷಣೆ ಆಗುತ್ತಿತ್ತು. ಆದರೆ ಅವಾಗಿನ ರಾಜ ಈ ಶಕ್ತಿಯನ್ನು ನಂಬಲಿಲ್ಲ. ಇದು ಎಲ್ಲ ಸುಳ್ಳು, ನಿಮ್ಮಲ್ಲಿ ಏನು ಶಕ್ತಿ ಇಲ್ಲ ಅಂತ ಪೂಜಾರಿಯನ್ನು ಅಪಮಾನ ಮಾಡಿದ್ದನು. ಆಗ ಆ ಪೂಜಾರಿ ಧೈರ್ಯದಿಂದ ಹೇಳಿದ್ದರು, ನಮ್ಮ ನಂಬಿಕೆ ನಿಜ ಆದ್ರೆ ಇಲ್ಲಿ ಬೆಂಕಿ ಮಳೆ ಬರಲಿ ಹಾಗೂ ಹಸಿರು ಹುಲ್ಲಿಗೆ ಬೆಂಕಿ ಹತ್ತಲಿ. ಅವರು ಹೇಳಿದಂತೆಯೇ ಆ 2 ಅದ್ಭುತಗಳು ನಡೆಯಿತು. ಇದನ್ನು ನೋಡಿದ ರಾಜ ದೇವಿಯ ಶಕ್ತಿಯನ್ನು ತಿಳಿದು ದೇವರಿಗೆ ಬೆಲೆ ಬಾಳುವ ವಸ್ತುಗಳನ್ನು ಮತ್ತು ಒಂದು ದೊಡ್ಡ ಜಾಗವನ್ನು ಈ ಊರಿನ ಜನರಿಗೆ ಬಿಟ್ಟು ಕೊಟ್ಟನು. ಈ ದೇವಿಯ ಶಕ್ತಿ ಬಗ್ಗೆ ಎಲ್ಲ ಕಡೆ ತಿಳಿತು. ಆಗ ಒಂದಿಷ್ಟು ಸಮಾಜದ 4 ಜನ ಕಳ್ಳರು ಈ ದೇವಿಯ ಶಕ್ತಿ ಮತ್ತು ಆ ಬೆಲೆ ಬಾಳುವ ವಸ್ತುಗಳ ಕದಿಯಲು ಬಂದರು. ಅವರು ಈ ದೇವಿಗೆ ದುಷ್ಟಕ್ರಿಯೆಯಿಂದ ದಿಗ್ಬಂಧನ ಮಾಡಿದರು. ಆದರೆ ಇಲ್ಲಿಯ ಕ್ಷೇತ್ರಪಾಲರಾದ ಜಟಗೇಶ್ವರ ಮತ್ತು ಮೋಟಗರ ಜಟಗ ಇದನ್ನು ಸಹಿಸಲಿಲ್ಲ. ಕಳ್ಳರು ಈ ಅಟ್ಟಹಾಸ ತಿಳಿದ ಮೋಟಗರ ಜಟಗ ಕ್ಷೇತ್ರಪಾಲ ಗುಡ್ಡದ ಮೇಲೆ ಇರುವ ಜಟಗೇಶ್ವರ ಕೂಗಿ ಹೇಳಿದರು. ಆಗ ಅವರೆಲ್ಲರ ನಡುವೆ ಭಯಂಕರ ಕಾದಾಟ ಶುರು ಆಯಿತು. ಆ 4 ಜನ ಕಳ್ಳರು ಅಸಾಮಾನ್ಯರು ಆಗಿದ್ದರು. ಆಗ ನೇತ್ರನೇ ಜಟಗ ಕತ್ತಿ ಎಸೆದು ಹೇಳಿದರು, ನಾನು ಬರುವವರೆಗೂ ಇವರ ರುಂಡ ಅಷ್ಟೇ ಇಲ್ಲಿ ಇರಬೇಕು. ಅವರು ಹೇಳಿದಂತೆಯೇ ಕ್ಷೇತ್ರಪಾಲರು ಆ ಕಳ್ಳರ ರುಂಡನ್ನು ಹಾರಿಸಿದರು. ಅದೇ ನೆನಪಿಗೆ ಪ್ರತಿ ವರ್ಷ 16ನೇ ತಾರೀಕು ಸಂಜೆ ಆ 4 ರುಂಡನ ಇಲ್ಲಿಯ ಗುಡ್ಡ ಜಟಗದ ಹತ್ರ ತಂದು ದೀಪ ಹಚ್ಚಿ ಪೂಜೆ ಮಾಡುತ್ತಾರೆ. ಪೂಜೆ ಸಮಯದಲ್ಲಿ ಪೂಜಾರಿಯ ಮೇಲೆ ದೇವಿಯ ಆಕರ್ಷಣೆ ಆಗುತ್ತದೆ. ಇಲ್ಲಿ ಹುಲಿ ದೈವ ದಿಬ್ಬದ ಕಲ್ಲು ಬಂಟನ್ನು ನೋಡಬಹುದು. ಮಾರನೇ ದಿವಸ ಅದ್ದೂರಿಯಾಗಿ ಜಕ್ಕೆಯಿಂದ ಮೆರವಣಿಗೆ ಮಾಡಿ ಈ ಶಕ್ತಿಯನ್ನು ಕೋಕ್ತಿ ದೇವಸ್ಥಾನಕ್ಕೆ ತಂದು ಭವ್ಯ ಜಾತ್ರೆ ನಡೆಯುತ್ತದೆ. ಇದೇ ಕೋಕ್ತಿ ಮಹಾಸತಿಯ ಮಹಿಮೆ. ಧನ್ಯವಾದಗಳು. ನಾನು ನಿಮ್ಮ ಶುಭ.